ಯಾರಾದ್ರೂ ಹೊಟ್ಟೆ ಹಸಿವು ಅಂತ ಬಂದ್ರೆ ಅವ್ರಿಗೆ ಒಂದು ಅನ್ನವನ್ನ ಕೊಟ್ರೆ ಅವ್ರಿಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಕೆಲವೊಂದು ದಿನಗಳವರೆಗೆ ಅವ್ರಿಗೆ ಅನ್ನವನ್ನ ಕೊಟ್ಟು ಅವರ ಹೊಟ್ಟೆ ಹಸಿವನ್ನ ನೀಗಿಸ್ಬೋದು. ಹೆಸರು ಅದೇ ರೀತಿ ಯಾರಾದ್ರೂ ಹಣ ಅಂತ ಬಂದ್ರೆ ಅವ್ರಿಗೆ ಒಂದು ಇಷ್ಟು ಹಣವನ್ನ ಕೊಟ್ರೆ ಅವರು ಸ್ವಲ್ಪ ದಿನ ಅವ್ರ ಬಡತನವನ್ನ ನೀಗಿಸ್ಕೊಳ್ತಾರೆ. ಆದ್ರೆ ನಾವು ಹಣ ಮತ್ತು ಅನ್ನಕ್ಕಿಂತ ಯಾರಿಗೆ ಶಿಕ್ಷಣವನ್ನ ಕೊಡ್ತೀವೋ ಈ ಹಣ ಮತ್ತು ಅನ್ನವನ್ನ ಎರಡೂ ಸಂಪಾದನೆ ಮಾಡ್ತಾರೆ. ಅದಕ್ಕೆ ಈ ಒಂದು ಶ್ರೀರಾಮಚಂದ್ರ ದೇವಸ್ಥಾನ ಸೇವಾ ಟ್ರಸ್ಟ್ ಏನ್ ಮಾಡ್ತಿದೆ ಅಂದ್ರೆ ಒಂದು ಒಳ್ಳೆ ಕೆಲಸವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಮಕ್ಕಳ ಒಂದು ಶಿಕ್ಷಣಕ್ಕೆ ಸಹಾಯವನ್ನ ಮಾಡುವಂತ ಒಂದು ಕೆಲಸ ಮಾಡಿದೆ. ಈ ದೇವಸ್ಥಾನದ ಒಂದು ಟ್ರಸ್ಟ್ ಕೇವಲ 2-3 ವರ್ಷಗಳ ಹಿಂದೆ ಮಾತ್ರ ಓಪನ್ ಆಗಿರುವಂತದ್ದು. ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿದೆ. ಹಾಗಾಗಿ ಕುಡಿಯುವ ನೀರಿನ ಟ್ಯಾಂಕ್ ನ ವ್ಯವಸ್ಥೆ ಮಾಡಿರುವಂತದ್ದು, ಮತ್ತೆ ದೇವಸ್ಥಾನಕ್ಕೆ ರಥದ ಒಂದು ಕೊಡುಗೆಯನ್ನು ಸಹ ನೀಡಿರುವಂತದ್ದು. ಹೀಗೆ ಸಾಕಷ್ಟು ಸಮಾಜಮುಖಿ ಕೊಡುಗೆಗಳನ್ನ ಮಾಡಿಕೊಂಡು ಊರಿಗೆ ಸಾಕಷ್ಟು ರಸ್ತೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದೆ. ಹೀಗೆ ಹಲವಾರು ಕೆಲಸಗಳನ್ನ ಮಾಡಿಕೊಂಡು ಬಂದಿದೆ. ಆ ಒಂದು ಪದಾಧಿಕಾರಿಗಳು ಹೇಳ್ತಾ ಇದ್ದಂಥದ್ದು ಮುಂದಿನ ಒಂದು ದಿನಗಳಲ್ಲಿ ಲೈಬ್ರರಿಯನ್ನ ಓಪನ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ತುಂಬಾ ಒಳ್ಳೆಯ ಒಂದು ವಿಷಯ. ಲೈಬ್ರರಿ ಬಂತು ಅಂತ ಹೇಳಿದ್ರೆ ನಮ್ಮ ಊರಿಗೆ ನೋಡಿ, ಗ್ರಂಥಾಲಯ ಅಂದ್ರೆ ಲೈಬ್ರರಿ ಅನ್ನುವಂಥದ್ದು ಒಂದು ದೇವಾಲಯ ಇದ್ದಂತೆ. ದೇವಾಲಯದಲ್ಲಿ ನಾವು ಎಷ್ಟು ಪೂಜೆಯನ್ನ ಮಾಡ್ತೀವೋ ಅದಕ್ಕಿಂತ ಹೆಚ್ಚು ಗ್ರಂಥಾಲಯ ನಮ್ಗೆ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ನಮ್ಗೆಲ್ಲ ಉತ್ತಮ ಸ್ನೇಹಿತ ಯಾರು, ಉತ್ತಮ ಫ್ರೆಂಡ್ ಯಾರು ಅಂತ ಹೇಳಿದ್ರೆ ಪುಸ್ತಕ. ಯಾರಿಗಿಂತ ಬೆಸ್ಟ್ ಫ್ರೆಂಡ್ ಯಾರು ಅಂತ ಹೇಳಿದ್ರೆ ಪುಸ್ತಕ. ಆ ಪುಸ್ತಕವನ್ನ ಕೊಡುವಂತ ಕೆಲಸವನ್ನ ಮಾಡುತ್ತಿರುವಂತಹ ಶ್ರೀರಾಮಚಂದ್ರ ದೇವಸ್ಥಾನ ಟ್ರಸ್ಟ್ಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಂದಿನ ಒಂದು ದಿನಗಳಲ್ಲಿ ಈ ಒಂದು ಪದಾಧಿಕಾರಿಗಳಿಗೆ, ಈ ಒಂದು ಹಿರಿಯರಿಗೆ ದೇವರು ಶ್ರೀರಾಮಚಂದ್ರ ಒಳ್ಳೆಯ ಆರೋಗ್ಯ ಆಯುಷನ್ನ ಕೊಟ್ಟು ಇನ್ನು ಒಳ್ಳೆ ಕೆಲಸಗಳನ್ನ ಮಾಡಿ ಊರಿನ ಒಂದು ಗ್ರಾಮಸ್ಥರಿಗೆ ಸಹಾಯವನ್ನ ಮಾಡಿ, ಮಕ್ಕಳ ಒಂದು ಶಿಕ್ಷಣಕ್ಕೆ ಸಹಾಯವನ್ನ ಮಾಡಿ, ಈ ಒಂದು ಊರಿನಿಂದ ಸಾಕಷ್ಟು ಪ್ರತಿಭೆಗಳಿದ್ದಾರೆ. ಆ ಪ್ರತಿಭೆಗಳನ್ನ ತೆಗೆಯುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಇದು ತುಂಬಾ ಒಳ್ಳೆಯ ಕೆಲಸ. ಈ ರೀತಿಯಾದಂತಹ ಕೆಲಸಗಳು ಇನ್ನೂ ಮುಂದುವರಿಲಿ ಅಂತ ಆ ದೇವರಲ್ಲಿ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಒಳ್ಳೆ ಕೆಲಸಗಳನ್ನ ಕೊಡ್ಲಿ ಅಂತ ನಾವು ಪ್ರಾರ್ಥಿಸೋಣ. ಈಗ ಈ ಒಂದು